ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಇವತ್ತು ನಿಫ್ಟಿ ಯಾವ ತರ ವರ್ಕ್ ಆಗಿದೆ ಅಂತ. ನಮ್ಮ ಬೆಳಗಿನ ಅನಾಲಿಸಿಸ್ ಅಲ್ಲಿ ನಾನು ಏನ್ ಹೇಳಿದ್ನೋ ಅದೇ ತರ ವರ್ಕ್ ಆಗಿದೆ. ಇಲ್ಲಿ ನಾನ್ ಹೇಳಿದ್ದು ಅನ್ನೋಕ್ಕಿಂತ ನಮ್ಮ ಒಂದು ಟೆಕ್ನಿಕಲ್ ನಾಲೆಜ್ ಹೇಳಿರೋದು. ಇದು ನಾನು ಒಬ್ನೇ ಅಲ್ಲ, ನೀವು ಕೂಡ ಮಾಡಬಹುದು ಫ್ಯೂಚರ್ ಅಲ್ಲಿ. ಸೊ ಎಲ್ಲ ಕಲ್ತ್ಕೊಂಡ್ರೆ ಓಕೆ. ಸೊ ನೋಡಿ, ಎಕ್ಸಾಕ್ಟ್ ಆಗಿ ನಮಗೆ ಇದೇ ಲೆವೆಲ್ ನ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ವರ್ಕ್ ಮಾಡಿದೆ ಇವತ್ತು. ಸೊ ನಾನು ಇವತ್ತು ಒಂದು ಆಪ್ಷನ್ ಸೆಲ್ ಮಾಡಿದೆ, 2 ಸಾರಿ ಎಂಟ್ರಿ ತಗೊಂಡೆ. ಅದೆಲ್ಲಿ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲೇ ನಾನು ನಿಮಗೆ ಎಕ್ಸಾಕ್ಟ್ ಆಗಿ ಇವತ್ತು 0.786 ಲೆವೆಲ್ ನ ನಾನು ಮೆನ್ಷನ್ ಮಾಡಿದ್ದೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ. ಅದು ಎಲ್ಲಿ ಬರುತ್ತೆ, ಯಾಕೆ ನಾನು ಅದನ್ನ ಕನ್ಸಿಡರ್ ಮಾಡಿದೆ ಎಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜೊತೆಲಿ ವೇವ್ ಕೌಂಟ್ ಕೂಡ ತೋರಿಸ್ತೀನಿ, ABC. ಓಕೆನಾ? ಸೊ ಈಗ ನಾನು 30 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀನಿ. ಸೊ ಅಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನೋಡಿ, ನಾವು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನಾನು ಆಕ್ಚುಲಿ ನಿಮ್ಗೆ ಹೇಳ್ತಾ ಇದ್ದಲ್ವಾ A ಆಗಿ B ಆಗಬೇಕು ಅಂತ. ಇಲ್ಲಿಂದ ಇಲ್ಲಿಗೆ ನಾನು A ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಇದನ್ನ ನಾನು B ಅಂತ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನನಗೆ C ಆಗಬೇಕು. ಸೊ ಆಲ್ಮೋಸ್ಟ್ ಒಂದು ನಾನು 1.5 ವೀಕ್ ಇಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಸೊ ಇಷ್ಟೇ, ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು. ಓಕೆ, ಇವೆಲ್ಲಾನು ನಿಮ್ಗೆ ನಮ್ಮ ಪಾರ್ಟ್ 5 ವರ್ಗು ನೋಡಿದ್ರಿ ಅಂತ ಅಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಸೊ ಇವಾಗ ಜಸ್ಟ್ ನೋಡ್ಕೊಳ್ಳಿ, ನಾನು ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾನು ಇದನ್ನ ಡ್ರಾ ಮಾಡ್ಕೊಂತೀನಿ, ರಫ್ ಆಗಿ ತೋರಿಸೋದಲ್ವಾ ನಿಮ್ಗೆ ನಾನೀಗ. ಸೊ ಇಲ್ಲಿಂದ ಇಲ್ಲಿಗೆ A, ಇದು B. ಓಕೆ, ಸೊ ನೆಕ್ಸ್ಟ್ ನನಗೆ ಇಲ್ಲಿ C ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ಈಗ ನಾವು ಈ B ಯಾವ ಲೆವೆಲ್ ಅಲ್ಲಿ ಬಂದಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಬೆಳಿಗ್ಗೆ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಈಗ ನಾನು ವಿತ್ ನಿಮಗೆ ಪ್ರೂಫ್ ತೋರಿಸ್ತೀನಿ. ಓಕೆ, ಇದನ್ನ ನಾವೀಗ ತಿಳ್ಕೋಬೇಕು ಅಂತಂದ್ರೆ ಫಿಬೋನಚ್ಚಿ ರಿಟ್ರೇಸ್ಮೆಂಟ್ ನ ತಗೊಂಡು ನನ್ನ A ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ವರ್ಗು ಡ್ರಾ ಮಾಡ್ಕೋಬೇಕು ಈ ತರ ನೀಟಾಗಿ. ಸೊ ನೋಡಿ, ಎಕ್ಸಾಕ್ಟ್ ಆಗಿ ನನಗೆ ನನ್ನ B ಎಲ್ಲಿದೆ. ಸೊ ಇದನ್ನ ನಾನು ಬೆಳಿಗ್ಗೆ ಕೂಡ ಹೇಳಿದ್ದೆ, 0.786 ಲೆವೆಲ್ ಅಲ್ಲಿ ಇದೆ. ನೋಡಿ, ಇವತ್ತು ನಮಗೆ ಅದ್ರ ಮೇಲೆ ಓಪನ್ ಆದ್ರೂ ಅದ್ರ ಕೆಳಗಡೆ ಇವತ್ತು ಬಂದು ಕ್ಲೋಸ್ ಕೊಟ್ಟಿದೆ. ಸೊ ಇದನ್ನ ತುಂಬಾ ಹೊತ್ತು ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ತಗೊಂಡಿದೆ. ಸೊ ಇವಾಗ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗಿ ನಿಮಗೆ ನೀಟಾಗಿ ತೋರಿಸ್ತೀನಿ. ನೋಡಿ, ನಮ್ಮ SR ಲೆವೆಲ್ ಕೂಡ ಎಲ್ಲಿದೆ ಅದನ್ನೆಲ್ಲ ನೋಡಿದ್ರೆ ನಿಮಗೆ ತುಂಬಾ ಶಾಕ್ ಆಗ್ಬಿಡುತ್ತೆ. ಓಕೆ, ಸೊ ಟೆಕ್ನಿಕಲ್ ನಾಲೆಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಇವಾಗ ನೋಡಿ, ನಿಮಗೆ ನೀಟಾಗಿ ಕಾಣ್ತಾ ಇದೆ. ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ, ಸ್ಕ್ರೀನ್ ಕೂಡ ದೊಡ್ಡದು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ನಮಗೆ ಎಕ್ಸಾಕ್ಟ್ ಆಗಿ 0.786 ಲೆವೆಲ್. ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್, ಇಲ್ಲಿ ಸಪೋರ್ಟ್, ಹಾಗೆ ಇಲ್ಲೂ ಕೂಡ ರೆಸಿಸ್ಟೆನ್ಸ್. ಅದಾದ್ಮೇಲೆ ಇದ್ರ ಕೆಳಗಡೆನೆ ಕ್ಲೋಸ್ ಕೊಟ್ಟಿದೆ. ಗ್ಯಾಪ್ ಅಪ್ ಆದ್ರೂ ಕೂಡ ನಮಗೆ ಇದ್ರ ಒಳಗಡೆನೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಇದು ಒಂದು ನಮಗೆ ಡೌನ್ ಹೋಗುವಂತ ಸೈನ್. ಹಂಗಂತ ಇದನ್ನೇ ನೀವು ಕನ್ಸಿಡರ್ ಮಾಡ್ಕೋಬಾರ್ದು, ನಾನು ಹೇಳ್ತಾ ಇರೋದು ನಿಮಗೆ. ಓಕೆ, ಇವಾಗ ನಾನು ಏನ್ ಮಾಡ್ತೀನಿ, SR ಲೆವೆಲ್ ಟೂಲ್ ನ ನಿಮಗೆ ಎನೇಬಲ್ ಮಾಡಿ ತೋರಿಸ್ತೀನಿ. ನೋಡಿ, SR ಲೆವೆಲ್ ಟೂಲ್ ಅಲ್ಲಿ ನಮ್ಮ ಈ ಲೆವೆಲ್ ಅಂದ್ರೆ ಈ ವೈಟ್ ಲೈನ್ ಏನ್ ಕಾಣ್ತಿದೆಯಲ್ವಾ, ಇದು ಎಲ್ಲಿದೆ, ಎಕ್ಸಾಕ್ಟ್ ಆಗಿ 0.786 ಲೆವೆಲ್ ಅಲ್ಲಿ ಇದೆ. ನೀವು ನೀಟಾಗಿ ಡ್ರಾ ಮಾಡ್ಕೊಂಡ್ರೆ ಇವೆರಡು ನಿಮಗೆ ಓವರ್ಲ್ಯಾಪ್ ಆಗುತ್ತೆ. ಈ ಫಿಬೋನಚ್ಚಿ ರಿಟ್ರೇಸ್ಮೆಂಟ್ ನ ಕ್ಯಾಂಡಲ್ ಸ್ಟಾರ್ಟ್ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ನೀವು ಆಡ್ ಮಾಡ್ಕೊಂಡ್ರೆ ಇದು ಓವರ್ಲ್ಯಾಪ್ ಆಗುತ್ತೆ. ಇವಾಗ ಪರವಾಗಿಲ್ಲ. ಓಕೆ, ನಾವು ಹಿಂಗೆ ಅನಲೈಸ್ ಮಾಡುವ. ಜಸ್ಟ್ ₹1 ನಮಗೆ ಇಲ್ಲಿ ಡಿಫರೆನ್ಸ್ ಕಾಣ್ತಾ ಇರೋದು. ಅದಕ್ಕೋಸ್ಕರ ಹೇಳೋದು ಟೆಕ್ನಿಕಲ್ ನಾಲೆಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಜೊತೆಲಿ ನಮ್ಮ SR ಲೆವೆಲ್ ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಇದೇ ತರ ಅನಾಲಿಸಿಸ್ ಗಳು ನಾನು ಇಟ್ಕೊಂಡೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು. ಇವೆಲ್ಲ ನೀವು ಕಲ್ತ್ಕೋಬೇಕು, ಮುಂದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇವತ್ತು ಏನ್ ಮಾಡಿದೆ, ನಮಗೆ ಕಂಪ್ಲೀಟ್ ಆಗಿ ನಮ್ಮ SR ಲೆವೆಲ್ ಹಾಗೆ 0.786 ಲೆವೆಲ್ ಇದ್ರ ಮೇಲೇನೆ ಟ್ರೇಡ್ ಮಾಡಿದೆ. ಹಾಗೆ ನಾನು ಎಲ್ಲಿ ಇವತ್ತು ಎಂಟ್ರಿ ತಗೊಂಡೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ಸಾರಿ ನಾನು ಇವಾಗ ಈ ಡ್ರಾಯಿಂಗ್ ಗಳೆಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಓಕೆ, ಇವಾಗ ನನ್ನ ಎಂಟ್ರಿ ಎಲ್ಲಿ ಅಂತ ಹೇಳ್ತೀನಿ. ಹಾಗೆ ಬೆಳಿಗ್ಗೆ ನಾನು ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದೆ, ಇದ್ರ ಒಳಗಡೆ ಬಂದ್ರೆ ನಾನು ಯಾವುದೇ ರೀತಿ ಆಪ್ಷನ್ ಬೈ ಮಾಡಲ್ಲ. ಸೊ ಇದ್ರ ಕೆಳಗಡೆ ಬರ್ಬೇಕು, ನನಗೆ ಬೈ ಮಾಡ್ಬೇಕು ಅಂದ್ರೆ ಒಂದು ಕನ್ಫರ್ಮೇಶನ್ ಕೂಡ ಸಿಗ್ಬೇಕು. ಇದ್ರ ಒಳಗಡೆ ಬಂತು ಅಂದ್ರೆ ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಅದನ್ನು ಕೂಡ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ನಾವು ನಮ್ಮ SR ಲೆವೆಲ್ ಅಲ್ಲಿ ಹೋಗಿ ನಾವು ವೀಕ್ಲಿ ಒಂದು SR ಲೆವೆಲ್ ನ ಎನೇಬಲ್ ಮಾಡ್ಕೊಂಡ್ರೆ ನಮಗದು ಅಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ತೋರಿಸುತ್ತೆ. ಓಕೆ, ಅದೇನು ಅಂತ ನೋಡುವ ಈಗ. ನೋಡಿ, ಇಲ್ಲೇನು ನೀವು ಲೈಟ್ ಆಗಿ ಒಂದು ರೆಡ್ ಕಲರ್ ಅಲ್ಲಿ ಒಂದು ಬಾಕ್ಸ್ ನೋಡ್ತಿದ್ದೀರಲ್ವಾ, ಇದೇ ನಮ್ಮ ಇಂಪಾರ್ಟೆಂಟ್ ವೀಕ್ಲಿ SR ಲೆವೆಲ್. ಸೊ ಇಲ್ಲೇನ್ ಕಾಣ್ತಿದೆ ನೋಡಿ, ಇದು ನಮ್ಮ ಡೈಲಿ SR ಲೆವೆಲ್ ಅಲ್ವಾ, ಇದೇ ತರ ಇದು ವೀಕ್ಲಿ SR ಲೆವೆಲ್. ಓಕೆ, ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ನೋಡಿ, ಇದ್ರ ಕೆಳಗಡೆನೆ ಓಪನ್ ಆಗಿದೆ. ಸೊ ಇಲ್ಲಿ ನಮಗೆ ಸೈಡ್ ವೇಸ್ ಕೊಟ್ಟಿದೆ. ಸೊ ಇದೇ ಒಂದು ಬೇಸ್ ಇಟ್ಕೊಂಡು ನನಗೆ ಇಲ್ಲೆಲ್ಲೂ ಬಂದು ನಾನು ಎಂಟ್ರಿ ತಗೊಳ್ಳಲ್ಲ, ಯಾಕೆಂದ್ರೆ ಇವೆಲ್ಲ ಸೈಡ್ ವೇಸ್ ಹೋಗುವಂತ ಝೋನ್. ಸೊ ಅಥವಾ ಇದನ್ನ ಟಚ್ ಮಾಡಿ ಹಿಂಗೆ ಬರಬಹುದು. ಅದಕ್ಕೋಸ್ಕರ ನಾನು ಕಾಲ್ ಸೈಡ್ ಇವತ್ತು ಹೋಗಲ್ಲ ಅಂತ ಹೇಳಿದ್ದು ನಿಮ್ಗೆ. ಸೊ ಇವಾಗ ನಾನು ಎಲ್ಲಿ ಎಂಟ್ರಿ ತಗೊಂಡೆ ಅಂತ ಹೇಳ್ತೀನಿ. ಸೊ ಇದೇ ಒಂದು ಬೇಸ್ ಇಟ್ಕೊಂಡು ನಾನು ಏನ್ ಮಾಡಿದೆ, 24,900 ಓಕೆನಾ, ಕಾಲ್ ಆಪ್ಷನ್ ನಾನು ಸೆಲ್ ಮಾಡಿದೆ. ಇಲ್ಲಿ ಎಷ್ಟು ರೂಪಾಯಿಗೆ, ₹10. ಸೊ ನೆಕ್ಸ್ಟ್ ಏನ್ ಮಾಡಿದೆ, 25,000 ಕಾಲ್ ಆಪ್ಷನ್ ನಾನು ಬೈ ಮಾಡಿದೆ. ಎಷ್ಟು ರೂಪೀಸ್ಗೆ, ನಾನು ₹2.90. ಓಕೆ, ಸೊ ಯಾವ ರೇಂಜ್ ಅಲ್ಲಿ, ಈ ರೇಂಜ್ ಅಲ್ಲಿ ನಾನು ಬೈ ಮಾಡಿದ್ದು. ಓಕೆ, ನೆಕ್ಸ್ಟ್ ಹಿಂಗೆ ಕೆಳಗಡೆ ಬಂತು, ಸಡನ್ ಆಗಿ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಯ್ತು. ಈ ರೇಂಜ್ ಅಲ್ಲಿ ನಾನು ಏನ್ ಮಾಡಿದೆ, ಮತ್ತೆ ನಾನು 24,900 ಏನಿದೆಯಲ್ವ ಅದನ್ನ ನಾನು ₹9ಗೆ ಸೆಲ್ ಮಾಡಿದೆ. ಸೊ ನೆಕ್ಸ್ಟ್ ಏನ್ ಮಾಡಿದೆ, ನಾನು ಇಲ್ಲಿ ಏನು ಮತ್ತೆ ₹9 ಬೈ ಮಾಡೋದಲ್ವಾ, ಅಷ್ಟೇ ಕ್ವಾಂಟಿಟಿನ ನಾನು ₹25,000 ಕಾಲ್ ನ ನಾನು ₹2.10 ಮತ್ತೆ ಬೈ ಮಾಡಿದೆ. ಸೊ ಓವರ್ ಆಲ್ ಆಗಿ ನನಗೆ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾರ್ಯಾರು ಆಪ್ಷನ್ ಗೊತ್ತಿದೆ ಅವ್ರಿಗೆ ಗೊತ್ತಿರುತ್ತೆ. ನನಗೆ ಇವೆಲ್ಲ ಹೋಗಿ ನನಗೆ ಇವತ್ತು ಎಂಡ್ ಆಫ್ ದಿ ಡೇ ಅಂದ್ರೆ ಮಾರ್ಕೆಟ್ ನನ್ನ ರೇಂಜ್ ಒಳಗಡೆನೆ ಬಂತಲ್ವಾ, ನನಗೆ ಏನಾಯ್ತು, ₹14 ಪರ್ ಶೇರ್ ನನಗೆ ಪ್ರಾಫಿಟ್ ಆಯ್ತು. ಓಕೆ, ಆಪ್ಷನ್ ಅಲ್ಲಿ. ಸೊ ಇದೇ ಹೆಡ್ಜಿಂಗ್. ಓಕೆ, ನಾನು ಯಾವುದೇ ರೀತಿ ಸ್ಟ್ರಾಡಲ್ಲು ಸ್ಟ್ರಾಂಗಲ್ಲು ಈ ತರ ಒಂದು 10-12 ಲೆಗ್ ಗಳನ್ನ ತಗೊಂಡು ನಾನು ಟ್ರೇಡ್ ಮಾಡಲ್ಲ. ಸೊ ನಾನು ಮಾಡೋದು ಡೈರೆಕ್ಷನ್ ಇಟ್ಕೊಂಡು ನಾನು ಮಾಡೋದು. ಸೊ ಇದೊಂದು ನನ್ನ ಇವತ್ತಿನ ಒಂದು ಪ್ರಾಫಿಟ್ ಆಯ್ತು, ಚೆನ್ನಾಗಿ ಆಯ್ತು. ಒಂದು ಜಾಸ್ತಿ ಕ್ವಾಂಟಿಟಿನ ನಾನು ಆಡ್ ಮಾಡಿದೆ, ಒಂದು ಓವರ್ ಆಲ್ ಆಗಿ ಇವತ್ತಿನ ದಿನ ಚೆನ್ನಾಗಿ ಬಂತು. ಬಟ್ ಆದ್ರೆ ನಾರ್ಮಲ್ ಪ್ರಾಫಿಟ್. ಸೊ ನಿಮ್ಗೆ ಗೊತ್ತಿದೆ, ಆಪ್ಷನ್ ಹೆಡ್ಜಿಂಗ್ ಅಲ್ಲಿ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಬಟ್ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇರುತ್ತೆ. ಜೊತೆ ನನ್ನ ರಿಸ್ಕ್ ರಿವಾರ್ಡ್ ಯಾವ ತರ ಇತ್ತು ಅಂತಂದ್ರೆ, ನನ್ನ ಪ್ರಾಫಿಟ್ ಏನ್ ತೋರಿಸ್ತಿತ್ತಲ್ವಾ ನನಗೆ ಪೇ ಚಾರ್ಟ್ ಅಲ್ಲಿ, ಅಷ್ಟೇ ನನಗೆ ನನ್ನ ರಿಸ್ಕ್ ರಿವಾರ್ಡ್ ಕೂಡ ಇತ್ತು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 2,000 ನನಗೆ ಪ್ರಾಫಿಟ್ ತೋರಿಸ್ತಿದೆ ನನ್ನ ಪೇ
ಚಾರ್ಟ್ ಅಲ್ಲಿ ಅಂತಂದ್ರೆ ಅದೇ 2000 ಬಂತು ಅಂತಂದ್ರೆ ಲಾಸ್ ಆಯ್ತು ಅಂತಂದ್ರೆ ನಾನು ಏನ್ ಮಾಡ್ತೀನಿ ಎಕ್ಸಿಟ್ ಆಗ್ತೀನಿ. ಸೊ ಅದು ಯಾವ ರೇಂಜ್ ಅಲ್ಲಿ ಇತ್ತು, ಆಲ್ಮೋಸ್ಟ್ ಒಂದು ಈ ರೇಂಜ್ ಅಲ್ಲಿ ಇತ್ತು. ಓಕೆ 24,930 ಬಂತು ಅಂದ ತಕ್ಷಣ ನಾನು ಎಕ್ಸಿಟ್ ಆಗ್ಬೇಕಿತ್ತು. ಓಕೆ ನನಗೆ ಅಲ್ಲಿ ಪೇ ಚಾರ್ಟ್ ಅಲ್ಲಿ ತೋರಿಸುತ್ತೆ ಅದು ಯಾವ ಲೆವೆಲ್ ಅಂತ. ಸೊ ಅಲ್ಲಿಗೆ ನಾನು ಎಕ್ಸಿಟ್ ಆಗ್ತಾ ಇದೆ ಒಂದೊಮ್ಮೆ ರಿವರ್ಸಲ್ ಬಂತು ಅಂದಿದ್ರೆ. ಬಟ್ ಬಂದಿಲ್ಲ, ನಮ್ಮ ವ್ಯೂ ಕರೆಕ್ಟ್ ಆಗಿತ್ತು. ಓವರ್ ಆಲ್ ಆಗಿ ಇವತ್ತು ನಾವು ಗ್ರೀನ್ ಆಗಿ ಕ್ಲೋಸ್ ಆದ್ವಿ. ಸೊ ಇದಿಷ್ಟು ನಮಗೆ ನಿಫ್ಟಿಯಲ್ಲಿ ಆಯ್ತು. ಇವಾಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಸೊ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದೀವಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮಗೆ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ನ ಒಂದು ಟಚ್ ಮಾಡಿ ಮೇಲೆ ಹೋಗಿ ಇದ್ರ ಒಳಗಡೆ ಟ್ರೇಡ್ ಮಾಡಿ ಇದನ್ನ ಬ್ರೇಕ್ಔಟ್ ಮಾಡಿದೆ. ಅದಾದ್ಮೇಲೆ ನೋಡಿ ಇದನ್ನೇ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದ್ರ ಒಳಗಡೆ ಕ್ಲೋಸ್ ಮಾಡಿದೆ. ಸೊ ಇಲ್ಲಿ ನಾನು ಹೇಳೋದೇನು ಜಾಸ್ತಿ ಇಲ್ಲ, ನಾನು ಬೆಳಿಗ್ಗೆ ಹೇಳಿದ್ದೀನಿ. ಆಕ್ಚುಲಿ ನಾನು ಇಲ್ಲೊಂದು ಆಪರ್ಚುನಿಟಿ ಕಾಯ್ತಾ ಇದೆ, ಬಟ್ ನನಗೆ ಯಾವುದೇ ರೀತಿ ಒಂದು ಆಪರ್ಚುನಿಟಿ ಇಲ್ಲಿ ಸಿಕ್ಕಿಲ್ಲ. ಓಕೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ಬಟ್ ನಮ್ಮ SR ಲೆವೆಲ್ಗಳು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬಟ್ ಸ್ವಲ್ಪ ದಿನ ವೇಟ್ ಮಾಡಬೇಕು. 7th ಗೆ ನಾನು ಅದನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಏನೇನ್ ಮಾಡಬೇಕು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಯ್ತು. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.